विधिलिखितं मोक्षदक्षं सुभिक्षं गङ्गाङ्गं दिव्यलिङ्गं गजमुखविनुतं सान्नपूर्णा। हरः ओं श्री गणेश शारदा गुरुभ्यो नमः। ओं मातृभ्यो नमः, पितृभ्यो नमः। गुरुदेवो महादेवो गुरुदेवो सदाशिवः, गुरु साक्षात् परब्रह्म तस्मै श्री गुरवे नमः। पंचास्यवदनोद्भूतान् पंचतत्वादिनायक पंचब्रह्ममया नौमि पंचाचार्यान् जगद्गुरून्। ಆದಿಯಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಆರಾಧ್ಯ ದೈವವಾಗಿರುವಂತಹ ಶ್ರೀ ಗುರು ದೊಡ್ಡಬಸವೇಶ್ವರ ಮಹಾಸ್ವಾಮಿಯ ಕರ್ತೃಗದ್ದಿಗೆಗೆ ಹಣೆಬಡೆದು ಎನ್ನ ಗುರುಗಳಾಗಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ನಮಸ್ಕಾರವನ್ನು ಸಮರ್ಪಣೆ ಮಾಡಿ ಪ್ರಪ್ರಥಮವಾಗಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಹೊಸ ವರ್ಷವು ಎಲ್ಲರ ಬದುಕಿನಲ್ಲಿಯೂ ಸಹ ಹರ್ಷವನ್ನು ತಂದು ನಿಮ್ಮಲ್ಲಿರುವಂತಹ ಎಲ್ಲ ನೋವುಗಳನ್ನು ಅಳೆದು ದುಃಖವನ್ನು ಅಳಿದು ಸುಖ ಶಾಂತಿ ಸಮೃದ್ಧಿಯನ್ನು ಆ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಾಗಿ ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ದುರ್ಗಾದೇವಿಯೂ ಸಹ ಕರುಣಿಸಲಿ ಎನ್ನುವಂತಹ ಮಾತನ್ನು ಶುಭ ಸಂದೇಶವನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಯಪಡಿಸುತ್ತಾ, ಬಂಧುಗಳೇ, ವಿಶೇಷವಾಗಿ ಯುಗಾದಿ ಹಬ್ಬದ ಆಚರಣೆ ಅತ್ಯಂತ ಮಹತ್ವಪೂರ್ಣವಾಗಿರತಕ್ಕಂಥದ್ದಾಗಿದೆ. ನಾವೆಲ್ಲರೂ ಸಹ ಹೊಸ ವರ್ಷವನ್ನು ಆಚರಣೆ ಮಾಡುವಂತಹ ಪದ್ಧತಿ ಯುಗಾದಿಯಲ್ಲಿದೆ. ನಾವೆಲ್ಲ ಕೆಲವರು ಆಚರಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ಯುಗಾದಿ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತಂದರೆ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಆಚರಣೆಯಾಗಿದೆ. ಪ್ರಕೃತಿಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗ್ತವೆ, ಆ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಯುಗ ಆದಿ ಅಂದರೆ ಎರಡು ಅಕ್ಷರಗಳನ್ನು ನಾವು ಇಲ್ಲಿ ನೋಡ್ತೀವಿ. ಯುಗ ಅಂತಂದರೆ ಯುಗಾದಿ ಅಂತಂದರೆ ಯುಗದ ಆದಿ ಯುಗಾದಿ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ ಆವತ್ತಿನ ದಿನಮಾನಗಳಲ್ಲಿ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತಹ ದಿನವೇ ಯುಗಾದಿ ಹಬ್ಬ ಎನ್ನುವಂತಹ ರೀತಿಯಲ್ಲಿ ಕರೆದುಕೊಂಡು ಬಂದಿದೆ. ಈಗಿನ ನೂತನ ಸಂವತ್ಸರ 1947ನೇ ಶ್ರೀ ವಿಶ್ವಾವಸು ಸಂವತ್ಸರವೂ ಸಹ ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಎನ್ನುವಂತಹ ಮಹದಾಸೆಯನ್ನು ವ್ಯಕ್ತಪಡಿಸಿ, ಇನ್ನು ಈ ಜಗತ್ತಿನ ಅಂದರೆ ವಿಶೇಷವಾಗಿ ಭಾರತ ದೇಶದಲ್ಲಿ ಧಾರ್ಮಿಕವಾಗಿ ನಾವು ಬಹಳ ಒಂದು ದೊಡ್ಡ ಮಟ್ಟದ ಆಚರಣೆಯನ್ನು ಮಾಡ್ತೀವಿ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬೇವು ಮತ್ತು ಬೆಲ್ಲವನ್ನು ಸವಿದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇನ್ನು ವಿಧವಾಗಿರ್ತಕ್ಕಂಥ ಆಚರಣೆಯನ್ನು ನಮ್ಮ ಭಾರತ ದೇಶದಲ್ಲಿ ಮಾಡ್ತಾರೆ. ಕೆಲವು ಕಡೆ ಕೆಲವು ರೀತಿಯಾದಂತಹ ಸಿಹಿ ತಿನಿಸುಗಳನ್ನು ಮಾಡಿಬಿಟ್ಟು ಹಬ್ಬ ಆಚರಣೆಯನ್ನು ಮಾಡ್ತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ. ಹೀಗಾಗಿ ಈ ಯುಗಾದಿ ಹಬ್ಬವನ್ನು ನಾವು ನೀವೆಲ್ಲರೂ ಸಹ ಅತ್ಯಂತ ಸಂಭ್ರಮದಿಂದ ಸಂಭ್ರಮಿಸೋಣ ಎನ್ನುವಂತಹ ರೀತಿಯಲ್ಲಿ ಸಂದೇಶವನ್ನು ನೀಡುತ್ತಾ, ಇನ್ನು ಯುಗಾದಿ ಹಬ್ಬದ ಕುರಿತಂತೆ ಈ ವರ್ಷದ ಫಲಾಫಲಗಳನ್ನು ನಾವೆಲ್ಲರೂ ನೋಡುವುದಾದರೆ, ಯಾವ ರೀತಿಯಾಗಿ ರಾಶಿಯ ಫಲಗಳು ಯಾವ್ಯಾವ ರಾಶಿಯವರಿಗೆ ಎಷ್ಟೆಷ್ಟು ಲಾಭ ಇದೆ, ಎಷ್ಟೆಷ್ಟು ಆದಾಯ ಇದೆ, ಎಷ್ಟೆಷ್ಟು ವ್ಯಯ ಇದೆ, ಮತ್ತು ಅವರು ಮಾಡಬೇಕಾಗಿರುವಂತಹ ಪೂಜಾ ಕೈಂಕರ್ಯಗಳು ಯಾವ್ಯಾವು ಎನ್ನುವಂಥದ್ದನ್ನು ನಾವು ನೀವೆಲ್ಲರೂ ಸಹ ಈಗ ತಿಳಿದುಕೊಳ್ಳೋಣ. ಬಂಧುಗಳೇ, ವಿಶ್ವಾವಸುನಾಮ ಸಂವತ್ಸರದ ವರ್ಷದ ಎಲ್ಲ ರಾಶಿ 12 ರಾಶಿಗಳ ಗೋಚಾರ ಫಲಗಳನ್ನು ನಾವು ನೀವೆಲ್ಲರೂ ಸಹ ಈ ಸಮಯದಲ್ಲಿ ನೋಡುವಂಥವರಾಗೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರ ಈ ವರ್ಷದ ಆದಾಯ 14 ಆಣೆ ಇದ್ದರೆ ಮತ್ತು ಅವರ ಖರ್ಚು ಸುಮಾರು 11 ಆಣೆ ಇರುತ್ತದೆ. ಹಾಗಾಗಿ ನೀವು ನಿಮ್ಮ ಖರ್ಚಿನ ಸಂಬಂಧವಾಗಿ ಆಲೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿ, ಇದಕ್ಕೆ ಪರಿಹಾರವನ್ನು ನೋಡುವುದಾದರೆ, ಮೊದಲನೇದಾಗಿ ನೀವು ಪ್ರತಿ ಸೋಮವಾರದಂದು ಶ್ರೀರುದ್ರ ಪಠಣೆಯನ್ನು ಮಾಡಿ, ಆದಷ್ಟು ಜಗನ್ಮಾತೆಯಾಗಿರುವಂತಹ ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ, ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡುವುದರಿಂದ ನಿಮ್ಮ ರಾಶಿಗೆ ಬಂದಿರತಕ್ಕಂತಹ ದೋಷ ಪರಿಹಾರ ಆಗುತ್ತೆ. ಹಾಗೆ ಮೇಷರಾಶಿಯವರು
ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಎನ್ನುವಂತಹ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಧರಿಸಬೇಕಾಗಿರುವಂತಹ ಅರಳು ಯಾವುದು ಅಂತ ಕೇಳಿದರೆ ಹವಳ ನಿಮ್ಮ ಕೈಯಲ್ಲಿ ಧರಿಸಿಕೊಂಡು ಅದು ಉಂಗುರದ ಬೆರಳಿಗೆ ಹವಳವನ್ನು ಧರಿಸಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ ಎನ್ನುವಂಥದ್ದು. ಹಾಗೆ ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರ ಆದಾಯ ಮತ್ತು ಖರ್ಚನ್ನು ನಾವು ನೋಡುವಂಥದ್ದಾದರೆ ವೃಷಭ ರಾಶಿಯವರಿಗೆ 8 ಆಣೆ ಆದಾಯ ಇದ್ದರೆ 5 ಆಣೆ ಖರ್ಚಿರ್ತದೆ. ನೋಡಿ, ಈ ವೃಷಭ ರಾಶಿಯವರ ಆದಾಯ ಚೆನ್ನಾಗಿದೆ, ಖರ್ಚು ಕಡಿಮೆಯಾಗಿದ್ದರೂ ಸಹ ನೀವು ಮಾಡಬೇಕಾಗಿರುವಂತಹ ಕೆಲಸ ಇಷ್ಟೇ. ಪರಿಹಾರವಾಗಿ ನೋಡುವುದಾದರೆ ನೀವು ವೈದಿಕ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಿ, ಹಾಗೆ ಮೃತ್ಯುಂಜಯ ಜಪವನ್ನು ಮಾಡಿ, ಅಪಮೃತ್ಯು ದೋಷ ನಿವಾರಣೆಗಾಗಿ ಮಹಾಮೃತ್ಯುಂಜಯ ಸ್ವಾಮಿಯ ಜಪವನ್ನು ಮಾಡುವುದರ ಜೊತೆಗೆ ದಕ್ಷಿಣಾಮೂರ್ತಿಗೆ ಕಡಲೆಕಾಳನ್ನು ದಾನವಾಗಿ ನೀಡಿ, ಹಾಗೆ ಒಂದಿಷ್ಟು ಹಿರಿವೆಗಳಿಗೆ ಒಂದಿಷ್ಟೇನಾದರೂ ಧಾನ್ಯಗಳನ್ನು ಹಾಕುವುದರಿಂದ ನಿಮಗೆ ಬಂದಿರುವಂತಹ ದೋಷ ಪರಿಹಾರ ಆಗ್ತದೆ ಎನ್ನುವಂತಹದ್ದು. ಹಾಗೆ ವೃಷಭ ರಾಶಿಯವರು ತಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಬೇಕೆನ್ನುವಂತಹ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಉಂಗುರದ ಬೆರಳಿಗೆ ಧರಿಸಿಕೊಳ್ಳಬೇಕಾಗಿರುವಂತಹ ಅರಳು ಯಾವುದು ಅಂತ ಕೇಳಿದರೆ ಬಿಳಿ ಅಥವಾ ನೀಲಿ ಬಣ್ಣದ ಅರಳನ್ನು ಧರಿಸಿಕೊಳ್ಳಿ ಎನ್ನುವಂತಹದ್ದಾಗಿದೆ. ಹಾಗೆ ಮೂರನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರ ಈ ವರ್ಷದ ಆದಾಯ ಮತ್ತು ಖರ್ಚನ್ನು ನೋಡುವುದಾದರೆ ಮಿಥುನ ರಾಶಿಯವರ ಆದಾಯ 14 ಆಣೆ ಇದ್ದರೆ ಖರ್ಚು 2 ಆಣೆ ಮಾತ್ರ ಇದೆ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ವರ್ಷದ ಆದಾಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ. ಆದರೂ ಸಹ ಅವರು ಮಾಡಬೇಕಾಗಿರುವಂತಹ ಕೆಲವು ಪರಿಹಾರಗಳು ಏನಪ್ಪ ಅಂತ ಕೇಳಿದರೆ, ಮಿಥುನ ರಾಶಿಯವರು ಪ್ರತಿ ಗುರುವಾರ ಮತ್ತು ಸೋಮವಾರ ಶಿವ ಸ್ತೋತ್ರವನ್ನು ಜಪ ಮಾಡಬೇಕಾಗ್ತದೆ. ವೈದಿಕ ನವಗ್ರಹವನ್ನು ಶಾಂತಿಯನ್ನು ಮಾಡಿ ಆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಮತ್ತು ನಿತ್ಯ ಬೆಳಗಿನ ಜಾವ ಗಣಪತಿಗೆ ನಮಿಸಿ ಗಣಪತಿಯ ಸ್ತೋತ್ರವನ್ನು ಪಠಿಸಿ, ಹಾಗೆ ತುಳಸಿ ದೇವಿಯ ತುಳಸಿ ಗಿಡಕ್ಕೆ ಒಂದಿಷ್ಟು ಪ್ರತಿದಿನ ಪೂಜೆಯನ್ನು ಮಾಡುವುದರಿಂದ ಮತ್ತು ಅದರ ಜೊತೆಗೆ ಸಾಧು ಸಂತರ ದರ್ಶನವನ್ನು ಮಾಡಿ ಅವರಿಗೆ ನಿಮ್ಮ ಕೈಲಾದಷ್ಟು ದವಸ ಧಾನ್ಯವನ್ನು ಅರ್ಪಣೆ ಮಾಡುವುದರಿಂದ ನಿಮಗೆ ಬಂದಿರುವಂತಹ ಎಲ್ಲ ದೋಷಗಳಿಂದ ಸಹ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಮಿಥುನ ರಾಶಿಯವರು ತಮ್ಮ ಕೈಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಬೇಕೆನ್ನುವಂತಹ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಧರಿಸಿಕೊಳ್ಳಬೇಕಾಗಿರುವಂತಹ ಅರಳು ಯಾವುದು ಅಂತ ಕೇಳಿದರೆ ಪಚ್ಚೆ ಅರಳನ್ನು ಧರಿಸಿಕೊಂಡು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಹ ನೆರವೇರಿಸಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ಮುಂದಿನ ರಾಶಿಯನ್ನು ನೋಡುವುದಾದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಆದಾಯ ಮತ್ತು ಖರ್ಚು ಯಾವ ರೀತಿಯಾಗಿ ಇರ್ತದೆ ಎನ್ನುವಂಥದ್ದನ್ನು ನೋಡುವುದಾದರೆ ಕರ್ಕಾಟಕ ರಾಶಿಯವರ ಆದಾಯ 8 ಆಣೆ ಇದ್ದರೆ ಕರ್ಕಾಟಕ ರಾಶಿಯವರ ಖರ್ಚು 14 ಆಣೆ ಇರ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷದ ಲಾಭ ಕಡಿಮೆ ಇದೆ, ಲುಕ್ಸಾನ್ ಭಾಳ ಇದೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಮಾಡಬೇಕಾಗಿರುವಂತಹ ಭಗವಂತನ ಸ್ಮರಣೆ ಯಾವ ರೀತಿ ಮಾಡಬೇಕೆನ್ನುವಂಥದ್ದನ್ನು ನೋಡುವುದಾದರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಶ್ರೀ ರುದ್ರಾಭಿಷೇಕ ಕಾರ್ಯವನ್ನು ನೆರವೇರಿಸಿ, ಹಾಗೆ ಪ್ರತಿ ಸೋಮವಾರದಂದು ಶಿವನ ದೇವಾಲಯಕ್ಕೆ ಹೋಗಿ ಬಂದಿರತಕ್ಕಂತಹ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡುವುದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನೀವು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಬರುವಂತಹ ಖರ್ಚನ್ನು ಸಹ ನಿಭಾಯಿಸಿಕೊಂಡು ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಾಣಬಹುದಾಗಿದೆ. ಹಾಗೆ ಮುಂದಿನ ರಾಶಿಯನ್ನು ನೋಡುವುದಾದರೆ ಮುಂದೆ ಬರುವಂತಹ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಲಾಭ ಮತ್ತು ಖರ್ಚು ಯಾವ ರೀತಿಯಾಗಿ ಇದೆ ಎನ್ನುವಂಥದ್ದನ್ನು ನೋಡುವುದಾದರೆ ಸಿಂಹರಾಶಿಯವರಿಗೆ ಈ ವರ್ಷದ ಆದಾಯ 11 ಆಣೆ ಇದ್ದರೆ ಸಿಂಹರಾಶಿಯವರ ಖರ್ಚು 11 ಆಣೆ ಇರ್ತದೆ. ಅಂದರೆ ಬಂದಂತಹ ಹಣ ಹಾಗೆ ಹೋಗುವಂಥದ್ದು. ಯಾವ ರೀತಿಯಾಗಿದೆ ಅಂತ ಕೇಳಿದರೆ ನಿಮ್ಮ ಬಂಧು ಬಳಗದಲ್ಲಿ ಯಾರೇ ಆಗಿದ್ದರೂ ಸಹ ನಿಮಗೆ ಏನಾದರೂ ಕೊಡಬೇಕಂತ ಮಾಡಿದರೆ ಕೊಟ್ಟ ನಂತರ ಮತ್ತೆ ಮರುದಿವಸ ನನಗೆ ವಾಪಸ್ ಬೇಕು ಕೊಡಪ್ಪ ಅಂತೇಳಿ ಕೇಳುವಂಥದ್ದನ್ನು ಮಾಡ್ತಾರೆ. ಹಾಗಾಗಿ ಸಿಂಹರಾಶಿಯವರು ಮಾಡಬೇಕಾಗಿರುವಂತಹ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದರೆ ಪ್ರತಿದಿನ ಪವಮಾನ ಸೂಕ್ತವನ್ನು ಪಠಿಸಬೇಕಾಗ್ತದೆ. ಹಾಗೆ ಅಪಮೃತ್ಯು ದೋಷ ಸಿಂಹರಾಶಿಯವರಿಗೆ ಬಹಳ ಕಾಡುವುದರಿಂದ ಅಪಮೃತ್ಯು ದೋಷ ನಿವಾರಣೆಗಾಗಿ ಶ್ರೀ ಮಹಾಮೃತ್ಯುಂಜಯ ಜಪವನ್ನು ನುರಿತ ವೈದಿಕರಿಂದ ಮಾಡಿಸಬೇಕಾಗ್ತದೆ. ಹಾಗೆ ಪ್ರತಿ ಶನಿವಾರ ದಿವಸ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ
ಹಾಗೆ ಪ್ರತಿ ಗುರುವಾರ ಶ್ರೀ ಶಿವನ ದೇವಸ್ಥಾನವನ್ನು ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ. ವಿಶೇಷವಾಗಿ ಹೇಳುವುದಾದರೆ ಸಿಂಹ ರಾಶಿಯವರು ಯಾರಾದರೂ ಮಧ್ಯ ಮಾಂಸವನ್ನು ಸೇವನೆ ಮಾಡ್ತಕ್ಕಂಥವರಿದ್ದರೆ ಅವರು ಅದನ್ನು ತ್ಯಜಿಸುವಂಥದ್ದು ಉತ್ತಮ. ಯಾಕೆಂದರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗುವಂತಹ ಸಂದರ್ಭ ಇರ್ತದೆ. ಹಾಗಾಗಿ ಸಿಂಹ ರಾಶಿಯವರು ಈ ರೀತಿಯಾಗಿರ್ತಕ್ಕಂತಹ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಾಗ್ತದೆ. ವಿಶೇಷವಾಗಿ ಸಿಂಹ ರಾಶಿಯವರು ತಮ್ಮ ಕೈಯಲ್ಲಿ ಧರಿಸಿಕೊಳ್ಬೇಕಾಗಿರ್ತಕ್ಕಂಥ ಅರಳು ಯಾವುದು ಅಂತ ಕೇಳಿದರೆ ಮಾಣಿಕ್ಯದ ಅರಳನ್ನು ಧರಿಸಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗ್ತವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಅದೇ ರೀತಿಯಾಗಿ ಮುಂದೆ ಇರುವಂತಹ ರಾಶಿ ಯಾವುದು ಎನ್ನುವಂಥದ್ದನ್ನು ನೋಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವರ್ಷ ಭವಿಷ್ಯವನ್ನು ನೋಡುವುದಾದರೆ ಇವರ ಆದಾಯ ಮತ್ತು ಖರ್ಚನ್ನು ಯಾವ ರೀತಿಯಾಗಿ ನಾವು ನೋಡಬೇಕೆನ್ನುವಂಥದ್ದನ್ನು ನೋಡೋಣ. ಕನ್ಯಾ ರಾಶಿಯವರ ಆದಾಯ 14 ಆಣೆ ಇದ್ದರೆ ಮತ್ತು ಅವರ ಖರ್ಚು ಕೇವಲ 2 ಆಣೆ ಮಾತ್ರ ಇರ್ತದೆ. ಹಾಗಾಗಿ ಅವರಿಗೂ ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ ಎನ್ನುವಂಥದ್ದು. ಅದು ಖರ್ಚು ಮತ್ತು ಆದಾಯದಲ್ಲಿ ಮಾತ್ರ ಸೀಮಿತವಾಗಿರ್ತದೆ. ಅದನ್ನು ಮುಂದುವರೆದು ನೋಡೋದಾದರೆ ಮತ್ತು ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿರ್ತಕ್ಕಂತಹ ಹಲವಾರು ತೊಂದರೆ ತಾಪತ್ರಯಗಳಿಗೆ ಪರಿಹಾರ ಏನು ಮಾಡಬೇಕೆನ್ನುವಂಥದ್ದನ್ನು ನೋಡುವುದಾದರೆ ಕನ್ಯಾ ರಾಶಿಯವರು ಗಣೇಶನ ಅಥರ್ವ ಶೀರ್ಷವನ್ನು ಪಠನೆ ಮಾಡಿಕೊಂಡು ಮತ್ತು ಶನಿ ಮತ್ತು ಕೇತುವಿನ ಶಾಂತಿಯನ್ನು ಮಾಡುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ವಿಶೇಷವಾಗಿ ಕನ್ಯಾ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ಗಣೇಶನಿಗೆ ಲಡ್ಡು ಪ್ರಸಾದವನ್ನು ಸಮರ್ಪಣೆ ಮಾಡಿ ನಾಗ ದೇವತೆಗಳ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರೋದರಿಂದ ಅವರ ಎಲ್ಲ ತೊಂದರೆ ತಾಪತ್ರಯಗಳು ಸಹ ನಿವಾರಣೆ ಆಗ್ತವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಆದಾಯ ಮತ್ತು ಖರ್ಚನ್ನು ನೋಡುವುದಾದರೆ ತುಲಾರಾಶಿಯವರ ಆದಾಯ 8 ಆಣೆ ಇದ್ದರೆ ಅವರ ಖರ್ಚು ಕೇವಲ 5 ಆಣೆ ಇರ್ತದೆ. ವಿಶೇಷವಾಗಿ ಹೇಳ್ಬೇಕಂತಂದರೆ ತುಲಾರಾಶಿಯವರು ಆದಾಯ ಮತ್ತು ಖರ್ಚನ್ನು ವ್ಯಾಪಾರ ವ್ಯವಹಾರದಿಂದ ಮಾತ್ರ ಮಾಡಿಕೊಳ್ಬೇಕಾಗ್ತದೆ. ಮಾನಸಿಕವಾದಂತಹ ನೆಮ್ಮದಿ, ಮನೆಯಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಇರಬೇಕು ಅಂತಂದರೆ ಅದಕ್ಕೆ ಪರಿಹಾರವನ್ನು ಸಹ ತುಲಾರಾಶಿಯವರು ಮಾಡಿಕೊಳ್ಬೇಕಾಗ್ತದೆ. ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಪ್ರತಿ ದಿನ ಅಂದರೆ ಪ್ರತಿ ಸೋಮವಾರ ಮತ್ತು ಗುರುವಾರದ ದಿನದಂದು ಶ್ರೀ ಮಹಾರುದ್ರ ಪಠಣೆಯನ್ನು ಮಾಡುವುದರಿಂದ ಮತ್ತು ಪವಿತ್ರ ಕ್ಷೇತ್ರದಲ್ಲಿ ಯಾವುದಾದ್ರೂ ಪವಿತ್ರ ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯ ಆಗಿರಬಹುದು ಇತ್ಯಾದಿ ನಾಗದೇವತೆಗಳ ಕ್ಷೇತ್ರದಲ್ಲಿ ಒಂದು ನಾಗ ಹೋಮವನ್ನು ಮಾಡಿಸ್ಬೇಕಾಗ್ತದೆ. ಮತ್ತು ಆ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾಗ ಪ್ರತಿಷ್ಠೆಯನ್ನು ಮಾಡುವುದರಿಂದ ಮತ್ತು ಸರ್ಪಶಾಂತಿಯನ್ನು ಮಾಡುವುದರಿಂದ ಅವರಿಗೆ ಬಂದಿರತಕ್ಕಂತಹ ಎಲ್ಲ ದೋಷಗಳು ಪರಿಹಾರ ಆಗ್ತವೆ. ಅದರ ಜೊತೆಗೆ ವಿಶೇಷವಾಗಿ ಜಂಗಮರಿಗೆ ಒಂದಿಷ್ಟು ವಸ್ತ್ರ, ಧಾನ್ಯ ಮತ್ತು ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಕಳಿಸುವುದರಿಂದ ಅವರೆಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವಂಥದ್ದಾಗಿದೆ. ಹಾಗೆ ತುಲಾರಾಶಿಯವರು ಅಭಿವೃದ್ಧಿಗಾಗಿ ತಮ್ಮ ಕೈಯಲ್ಲಿ ಯಾವ ಅರಳನ್ನು ಧರಿಸ್ಕೊಳ್ಬೇಕು ಎನ್ನುವಂಥದ್ದಾದರೆ ತುಲಾರಾಶಿಯವರು ಬಿಳಿ ಮತ್ತು ನೀಲಿಯ ಹರಳನ್ನು ತಮ್ಮ ತೋರು ಬೆರಳಿಗೆ ಧರಿಸಿಕೊಂಡಿದ್ದಲ್ಲಿ ಅವರೆಲ್ಲ ಇಷ್ಟಾರ್ಥಗಳು ಸಹ ನೆರವೇರ್ತವೆ. ಹಾಗೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಾವು ವೃಶ್ಚಿಕ ರಾಶಿಯ ಫಲಾಫಲಗಳನ್ನು ನೋಡೋದಾದರೆ ವೃಶ್ಚಿಕ ರಾಶಿಯವರ ಆದಾಯ 14 ಆಣೆ ಇದ್ದು ಅವರ ಖರ್ಚು 11 ಆಣೆ ಇರ್ತದೆ. ವೃಶ್ಚಿಕ ರಾಶಿಯವರಿಗೂ ಸಹ ಈ ವರ್ಷದ ಭವಿಷ್ಯ ಉತ್ತಮವಾಗಿದೆ ಎನ್ನುವಂಥದ್ದನ್ನು ತಿಳಿಸ್ತಾ, ವೃಶ್ಚಿಕ ರಾಶಿಯವರು ಮಾನಸಿಕ ನೆಮ್ಮದಿಗಾಗಿ ಮತ್ತು ಎಲ್ಲ ಒತ್ತಡಗಳಿಂದ ಅವರು ಮುಕ್ತರಾಗಬೇಕು ಅಂತಂದರೆ ವಿಶೇಷವಾಗಿ ಪ್ರತಿ ಗುರುವಾರ ಶಿವಸಹಸ್ರ ನಾಮವನ್ನು ಬರಿಬೇಕು ಅಥವಾ ಪಠಣೆಯನ್ನು ಮಾಡುವುದರಿಂದ ಮತ್ತು ಪ್ರತಿ ಮಂಗಳವಾರದಂದು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ದರ್ಶನವನ್ನು ಮಾಡಿ ಹಣೆಯ ಮೇಲೆ ಯಾವಾಗಲೂ ಸಹ ಕೇಸರಿಯ ತಿಲಕವನ್ನು ಧರಿಸಿಕೊಳ್ಳುವುದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರ್ತವೆ ಎನ್ನುವಂಥದ್ದನ್ನು ತಿಳಿಸ್ತಾ, ವೃಶ್ಚಿಕ ರಾಶಿಯವರು ಧರಿಸಿಕೊಳ್ಬೇಕಾಗಿರ್ತಕ್ಕಂತಹ ಅರಳು ಯಾವುದು ಅಂತ ಕೇಳಿದರೆ ಹವಳವನ್ನು ಅವರ ಉಂಗುರದ ಬೆರಳಿಗೆ ಧರಿಸಿಕೊಳ್ಳೋದರಿಂದ ಅವರ ಎಲ್ಲ ಇಷ್ಟಾರ್ಥಗಳು ಸಹ ಸಿದ್ಧಿ ಆಗ್ತವೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಈಗ ಮುಂದಿನ ರಾಶಿಯನ್ನು ನೋಡುವುದಾದರೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಆದಾಯ ಮತ್ತು ಖರ್ಚು ಯಾವ ರೀತಿಯಾಗಿರ್ತದೆ ಎನ್ನುವಂಥದ್ದನ್ನು ನೋಡುವುದಾದರೆ ಧನಸ್ಸು ರಾಶಿಯವರ ಆದಾಯ 11 ಆಣೆ ಇದ್ದರೆ ಖರ್ಚು ಕೇವಲ 2 ಆಣೆ ಇರ್ತದೆ.
ನಾನು ಮೊದಲೇ ಹೇಳಿದ ಹಾಗೆ ಮನುಷ್ಯನಿಗೆ ದುಡಿಮೆಯಲ್ಲಿ, ಹಣದ ಸಂಪಾದನೆಯಲ್ಲಿ ಅಥವಾ ಇತ್ಯಾದಿ ವಸ್ತು ನಗನಾಣ್ಯಗಳ ಸಂಪಾದನೆಯಲ್ಲಿ ಆತನಿಗೆ ಆ ಧನಸ್ಸು ರಾಶಿಯವರಿಗೆ ಲಾಭ ಇರಬಹುದು. ಆದರೆ ಮಾನಸಿಕವಾಗಿರತಕ್ಕಂತಹ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವರೂ ಸಹ ಕೆಲವು ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಆ ಧನಸ್ಸು ರಾಶಿಯವರು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದಾದರೆ ಶ್ರೀ ರುದ್ರ ನಮಕ ಮತ್ತು ಚಮಕದ ಪಾರಾಯಣವನ್ನು, ರುದ್ರಾಭಿಷೇಕವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಪ್ರತಿ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡೆದುಕೊಳ್ಬೇಕಾಗ್ತದೆ. ವೆಂಕಟೇಶ್ವರ ಸ್ವಾಮಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲೇ ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋವನ್ನು ತರಿಸಿ ಅದರಲ್ಲಿ ಅದನ್ನು ಇಟ್ಟು ಪ್ರತಿ ಶನಿವಾರದ ದಿವಸ ಮನೆಯಲ್ಲಿ ಪೂಜೆ ಮಾಡೋದರಿಂದ ಎಲ್ಲ ದೋಷಗಳನ್ನು ಸಹ ಕಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಪ್ರತಿ ಒಂದು ಗುರುವಾರದ ದಿವಸ ವಿಶೇಷವಾಗಿ ವರ್ಷದಲ್ಲಿ ಯಾವುದೇ ಒಂದು ಮಾಸ, ವಿಶೇಷವಾಗಿ ಬರುವಂತಹ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಒಂದು ಗಣಹೋಮವನ್ನು ಮಾಡಿಸುವುದರಿಂದ ನೀವು ಮಾಡುವಂತಹ ಎಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ತೀರಾ ಎನ್ನುವಂಥದ್ದನ್ನು ಹೇಳ್ತಾ, ಹಾಗೆ ಕಡಲೆ ಬೇಳೆಯನ್ನು ಹರಿಯುವಂತಹ ನೀರಿನಲ್ಲಿ ಬಿಡಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ ಆ ಕಡಲೆ ಕಾಳುಗಳನ್ನು ಮೀನುಗಳು ತಿನ್ನೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ ಎನ್ನುವಂಥದ್ದು. ಹಾಗೆ ಧನಸ್ಸು ರಾಶಿಯವರು ಯಾವ ಅರಳನ್ನು ತಮ್ಮ ಕೈಯಲ್ಲಿ ಧರಿಸ್ಕೊಳ್ಬೇಕು ಅಂತಂದರೆ ಹಳದಿ ಮತ್ತು ಕೆಂಪು ಅರಳನ್ನು ನೀವು ಧರಿಸಿಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರ್ತವೆ ಎನ್ನುವಂಥದ್ದನ್ನು ಹೇಳ್ತಾ, ಮುಂದಿನ ರಾಶಿಯನ್ನು ನಾವು ನೋಡೋದಾದರೆ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಆದಾಯ ಮತ್ತು ಖರ್ಚು ಯಾವ ರೀತಿಯಾಗಿರ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ ಮಕರ ರಾಶಿಯವರ ಆದಾಯ 5 ಆಣೆ ಇದ್ದರೆ ಮಕರ ರಾಶಿಯವರ ಖರ್ಚು ಸಹ 5 ಆಣೆ ಇರ್ತದೆ. ನೋಡಿ, ಖರ್ಚು ಮತ್ತು ಆದಾಯ ಎರಡೂ ಸರಿಸಮವಾಗಿಬಿಡ್ತು. ನೀವು ವರ್ಷ ಪೂರ್ತಿ ದುಡಿದದ್ದು ನಿಮ್ಮ ಕೈಯಲ್ಲಿ ಇಲ್ಲದೇ ಇದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಎನ್ನುವಂಥದ್ದನ್ನು ನಿಮಗೆಲ್ಲ ಗೊತ್ತಿರ್ತದೆ. ವಿಶೇಷವಾಗಿ ಹೇಳೋದಾದರೆ ಮಕರ ರಾಶಿಯವರು ಈ ವರ್ಷದ ಫಲಾಫಲಗಳ ಆದಾಯ ಮತ್ತು ಖರ್ಚು ಸರಿಸಮವಾಗಿರೋದರಿಂದ ನೀವು ಮಾಡಬೇಕಾಗಿರೋದಿಷ್ಟೇ, ಮಕರ ರಾಶಿಯವರು ವರ್ಷದಲ್ಲಿ 3 ಬಾರಿ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ಶ್ರೀ ರುದ್ರಾಭಿಷೇಕವನ್ನು ಮಾಡಿಸಿ ನಿತ್ಯ ಶಿವಪೂಜೆಯನ್ನು ಮಾಡಿ ಪ್ರತಿ ಶನಿವಾರದ ದಿವಸ ಮನೆಯಲ್ಲಿ ಯಾರಾದರೂ ಒಬ್ಬ ಜಂಗಮ ಅಥವಾ ಬ್ರಾಹ್ಮಣನನ್ನು ಕರ್ಕೊಂಬಂದು ಆತನಿಗೆ ವಸ್ತ್ರ ಮತ್ತು ಬೆಳ್ಳಿಯ ಒಂದು ಚೂರನ್ನು ಏನಾದರೂ ದಾನವನ್ನು ಕೊಡೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ ಎನ್ನುವಂಥದ್ದನ್ನು ತಿಳಿಸ್ತಾ, ಹಾಗೆ ಮಕರ ರಾಶಿಯವರು ತಮ್ಮ ಕೈಯಲ್ಲಿ ಧರಿಸ್ಕೊಳ್ಬೇಕಾಗಿರುವಂತಹ ಅರಳು ಯಾವುದು ಅಂತ ಕೇಳಿದರೆ ನೀಲಿ ಮತ್ತು ಕಪ್ಪು ಬಣ್ಣದ ಅರಳನ್ನು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನೀವು ಯಶಸ್ಸನ್ನು ಪಡಿತೀರಿ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಹಾಗೆ ಮುಂದಿನ ರಾಶಿಯನ್ನು ನಾವು ನೋಡೋದಾದರೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ ಕುಂಭರಾಶಿಯವರ ಈ ವರ್ಷದ ಆದಾಯ 5 ಆಣೆ ಇದ್ದರೆ ಮತ್ತು ಅವರ ಖರ್ಚು ಸಹ 5 ಆಣೆ ಇರ್ತದೆ. ಹಾಗಾಗಿ ಕುಂಭರಾಶಿಯವರು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಯಾವ್ಯಾವು ಅಂತ ಕೇಳಿದರೆ ವಿಶೇಷವಾಗಿ ದೇವರ ದರ್ಶನವನ್ನು ಮಾಡಿ ದೇವರ ಭಕ್ತಿಯ ಕೃಪೆಗೆ ಪಾತ್ರರಾಗಬೇಕಾಗ್ತದೆ. ಬಾಳೆಹಣ್ಣು ದಾನವನ್ನು ಮಾಡಬೇಕಾಗ್ತದೆ. ಕುಂಭರಾಶಿಯವರು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಅರ್ಚನೆಯನ್ನು ಮಾಡಿಸಿ ಪ್ರತಿ ಶನಿವಾರದ ದಿವಸ ಆಂಜನೇಯ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸಿ ಶಿವ ಸಹಸ್ರನಾಮವನ್ನು ಪಠಿಸಿ ಪ್ರತಿ ಶನಿವಾರ ಆಂಜನೇಯನಿಗೆ ದರ್ಶನಕ್ಕೆ ಹೋದಾಗ ಒಂದಿಷ್ಟು ಎಳ್ಳೆಣ್ಣೆ ಅಥವಾ ಎಳ್ಳು ಆರತಿಯನ್ನು ತಗೊಂಡೋಗಿ ಆಂಜನೇಯ ಸ್ವಾಮಿಗೆ ಬೆಳಕೊಂಡು ಬರೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಸಹ ಪರಿಹಾರ ಆಗ್ತವೆ ಎನ್ನುವಂಥದ್ದನ್ನು ತಿಳಿಸ್ತಾ, ವಿಶೇಷವಾಗಿ ಪಕ್ಷಿಗಳಿಗೆ ಒಂದಿಷ್ಟು ಧಾನ್ಯವನ್ನು ನೀವು ಹಾಕುವುದರಿಂದ ಆ ಪಕ್ಷಿಗಳ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಹ ನೆರವೇರ್ತವೆ ಎನ್ನುವಂಥದ್ದನ್ನು ತಿಳಿಯಪಡಿಸುತ್ತಾ, ಮುಂದಿನ ರಾಶಿ ಯಾವುದು ಅಂತ ನೋಡೋದಾದರೆ ಮುಂದಿನ ರಾಶಿ ಮತ್ತು ಕೊನೆಯ ರಾಶಿ ಯಾವುದು? ಮೀನರಾಶಿ. ಇನ್ನು ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ಈ ವರ್ಷದ ಆದಾಯ ಮತ್ತು ಖರ್ಚನ್ನು ನಾವು ನೋಡುವುದಾದರೆ ಮೀನರಾಶಿಯವರ ಆದಾಯ 11 ಆಣೆ ಇದ್ದರೆ ಖರ್ಚು ಕೇವಲ 2 ಆಣೆ ಮಾತ್ರ ಇರ್ತದೆ. ನೋಡಿ, ಮೀನರಾಶಿಯವರ ಈ ವರ್ಷದ ಆದಾಯ ಅತ್ಯುತ್ತಮವಾಗಿದೆ, ಖರ್ಚು ಕಡಿಮೆ ಇರೋದರಿಂದ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ. ವಿಶೇಷವಾಗಿ ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ,
ಖರ್ಚು ಮತ್ತು ಆದಾಯ ಇವು ಯಾವ ರೀತಿಯಾಗಿರ್ತವೆ ಅಂತ ಕೇಳಿದರೆ, ನೀವು ಹಣದ ಸಂಪಾದನೆಯನ್ನು ಅಥವಾ ಇತ್ಯಾದಿ ದವಸ ಧಾನ್ಯಗಳ ಸಂಪಾದನೆಯನ್ನು ಮಾಡಲಿಕ್ಕಾಗಿರಬಹುದು, ಇದು ಖರ್ಚು ಮತ್ತು ವ್ಯಯ ಆಗಿರ್ತದೆ, ಆದಾಯ ಆಗಿರ್ತದೆ. ವಿಶೇಷವಾಗಿ ನೋಡೋದಾದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಬಂಧು ಬಳಗದವರ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಾಗಿ ಇರಬೇಕು ಅಂತಂದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ಭಗವಂತನ ನಾಮಸ್ಮರಣೆಯಾಗಬೇಕು. ವಿಶೇಷವಾಗಿ ಈ ಮೀನರಾಶಿಯವರಿಗೆ ಪರಿಹಾರ ನೋಡೋದಾದರೆ, ವರ್ಷಕ್ಕೆ 3 ಬಾರಿ ಪವಮಾನ ಸೂಕ್ತವನ್ನು ಪಠಿಸಿ ಪವಮಾನ ಹೋಮವನ್ನು ಮಾಡಿಸಿ ವೈದಿಕ ನವಗ್ರಹ ಶಾಂತಿಯನ್ನು ಮಾಡಿಸೋದ್ರಿಂದ ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಮಾಡಿ ಗಣಪತಿ ದೇವಸ್ಥಾನದಲ್ಲಿ ಗಣಹೋಮವನ್ನು ಮಾಡಿ ಮತ್ತು ವಿಶೇಷವಾಗಿ ನೋಡಿ, ಒಂದು ನಾಯಿ, ಯಾವುದಾದ್ರೂ ನಾಯಿ ಬಂತು ಅಂತಂದರೆ ಆ ನಾಯಿಗೆ ಆಹಾರವನ್ನು ಹಾಕುವಂಥದ್ದನ್ನು ಮಾಡಿ ಜಂಗಮರಿಗೆ ಮನೆಯಲ್ಲಿ ಅವರಿಗೆ ಪ್ರಸಾದವನ್ನು ನೀಡಿ ಅವರ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತಕ್ಕಂತಹ ಪದ್ಧತಿಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಮೀನರಾಶಿಯವರು ಕೈಯಲ್ಲಿ ಧರಿಸಬೇಕಾಗಿರುವಂತಹ ಹರಳು ಯಾವುದು ಅಂತ ಕೇಳಿದರೆ, ಹಳದಿ ಮತ್ತು ಹಸಿರು ಬಣ್ಣದ ಹರಳುಗಳನ್ನು ನಿಮ್ಮ ಉಂಗುರು ಬೆರಳಿನಲ್ಲಿ ಧರಿಸಿಕೊಳ್ಳುವುದರಿಂದ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ. ವಿಶೇಷವಾಗಿ ಕೊನೆಯದಾಗಿ ಹೇಳೋದಾದರೆ, ಎಲ್ಲ 12 ರಾಶಿಗಳ ಫಲಾಫಲಗಳನ್ನು ನೀವು ನೋಡಿದರೆ, ಕಾಗೆಗೆ ಆಹಾರವನ್ನು ಹಾಕುವುದಿರ್ಬೋದು ಅಥವಾ ನಾಯಿಗೆ ಆಹಾರವನ್ನು ಹಾಕುವಂಥದ್ದಿರ್ಬೋದು, ಇವು ಯಾವ ರೀತಿಯಾಗಿರ್ತಕ್ಕಂತಹ ಫಲವನ್ನು ನಮಗೆ ಕೊಡ್ತವೆ ಅಂತ ಕೇಳಿದರೆ, ನಮ್ಮ ಇಂದಿನ ಪೂರ್ವಜರು ಮರಣಿಸಿದ ನಂತರ ಯಾವುದೋ ಒಂದು ಜನ್ಮದಲ್ಲಿ ಒಂದು ರಾಶಿಯಲ್ಲಿ ಜನ್ಮವನ್ನು ತಾಳಿರ್ತಾರೆ ಅಥವಾ ಬೇರೊಂದು ರೀತಿಯಾಗಿರ್ತಕ್ಕಂತಹ ರೂಪದಲ್ಲಿ ಜನ್ಮವನ್ನು ತಾಳಿ ಈ ಬ್ರಹ್ಮಾಂಡಕ್ಕೆ ಅಂದರೆ ಭೂಮಂಡಲಕ್ಕೆ ಬಂದಿರತಕ್ಕಂಥವರಾಗಿರ್ತಾರೆ. ವಿಶೇಷವಾಗಿ ಪೂರ್ವಜರು ಮನುಷ್ಯ ಜನ್ಮ ಅಂತ್ಯವಾದ ನಂತರ ಒಂದು ನಾಯಿಯ ರೂಪವನ್ನು ತಾಳಿರ್ತಾರೆ ಅಥವಾ ಒಂದು ಕಾಗೆಯ ರೂಪವನ್ನು ತಾಳಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಮನೆಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಜಮೀನುಗಳಲ್ಲಿ ಪ್ರಸಾದವನ್ನು ಅಂದರೆ ಊಟಕ್ಕೆ ಕುಳಿತಾಗ ಯಾವುದಾದ್ರೂ ಒಂದು ನಾಯಿ ಅಥವಾ ಶ್ವಾನ ಅಥವಾ ಕಾಗೆ ಬಂತು ಅಂದರೆ ಅದಕ್ಕೆ ಒಂದು ಗುಕ್ಕು ಆಹಾರವನ್ನು ನೀಡುವುದರಿಂದ ನಿಮ್ಮ ಎಲ್ಲ ಹಿರಿಯರಿಗೂ ಸಹ ತೃಪ್ತಿಪಡಿಸಿದಂತಹ ಒಂದು ಶಕ್ತಿ ನಿಮಗೆ ಬರ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಹಾಗೆ ವಿಶೇಷವಾಗಿ ಈ ವರ್ಷದ ಸಂವತ್ಸರ ಬಹಳ ಅತ್ಯಂತ ವಿಶ್ವಾವಸುನಾಮ ಸಂವತ್ಸರ ಎನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲಿಯೂ ಸಹ ಶ್ವಾಸದಿಂದ ವಿಶ್ವಾಸವನ್ನು ಪಡೆದುಕೊಂಡು ಎಲ್ಲರೂ ಸಹ ವಿಶ್ವಾಸದಿಂದ ಜೀವನವನ್ನು ಮಾಡಿಕೊಂಡು ಈ ಸಂವತ್ಸರವನ್ನು ನೀವೆಲ್ಲರೂ ಸಹ ಆನಂದಮಯವಾಗಿ ಆಚರಿಸೋಣ ಎನ್ನುವಂತಹ ರೀತಿಯಲ್ಲಿ ತಿಳಿಯಪಡಿಸುತ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂತಹ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಕೇಳಿದರೆ, ಬಳ್ಳಾರಿಯ ನಗರದಲ್ಲಿ ವಿಶೇಷವಾಗಿ ತಾಪಮಾನ ಹೆಚ್ಚು, ಬಿಸಿಲು ಹೆಚ್ಚಾಗಿರ್ತದೆ. ಆ ಬಿಸಿಲಿನ ತಾಪವನ್ನು ದಹಿಸಿಕೊಳ್ಳುವಂಥದ್ದು ಬಹಳ ಕಷ್ಟವಿದೆ. ಆದರೆ ನಿಮಗೆಲ್ಲರಿಗೂ ಸಹ ಮನೆಗಳಲ್ಲೂ ಸಹ ಹೆಸರನ್ನು ತಂದುಕೊಟ್ಟಿದೆ. ಬಹುಶಃ ಈ ಪತ್ರಿಕೆಯ ಸಂಪಾದಕರು BP ನ್ಯೂಸ್ ಚಾನಲ್ ಎನ್ನುವಂಥದ್ದು, ಇದರ ಮಾಲೀಕರಾಗಿರುವಂತಹ ಶ್ರೀಯುತ ಅರುಣ್ ಭೂಪಾಲ್ ಸಾರ್ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಭಗವಂತ ಕೊಡಲಿ ಮತ್ತು ಅವರ ಎಲ್ಲ ತಾಂತ್ರಿಕ ವರ್ಗದ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಸಹ ಭಗವಂತ ಆ ಕ್ಷೇತ್ರದ ಒಡತಿಯಾಗಿರುವಂತಹ ಜಗನ್ಮಾತೆ ದುರ್ಗಾದೇವಿಯ ಅನಂತ ಅನುಗ್ರಹ ಸದಾಕಾಲ ಇರಲಿ ಎನ್ನುವಂಥದ್ದನ್ನು ತಿಳಿಯಪಡಿಸುತ್ತಾ, ಬಹುಶಃ ನೀವೆಲ್ಲರೂ ನೋಡಿರಬಹುದು, ಹಿಂದೆ ಕೊರೋನಾ ಎನ್ನುವಂತಹ ಮಹಾಮಾರಿ ಬಂದು ಹೋಗಿದೆ. ಆ ಸಂದರ್ಭದಲ್ಲಿ ಯಾರಿಗೂ ಸಹ ದೇವಾಲಯಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ದೇವರ ದರ್ಶನವನ್ನು ಮಾಡಲಿಕ್ಕೂ ಸಹ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ BP ನ್ಯೂಸ್ ಚಾನಲ್ನವರು ಪ್ರತಿಯೊಬ್ಬರಿಗೂ ಸಹ ಆ ಒಂದು ಲಾಕ್ಡೌನ್ನಲ್ಲೂ ಸಹ ಪ್ರತಿಯೊಬ್ಬರ ಮನೆಗೂ ಸಹ ಆ ತಾಯಿ ದುರ್ಗಾದೇವಿಯಾಗಿರ್ಬೋದು, ಇತ್ಯಾದಿ ನಗರದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಎಲ್ಲರ ಒಂದು ಚಿತ್ರಣವನ್ನು ಅಂದರೆ ಸಾಕ್ಷಾತ್ ದೇವರೇ ನಮ್ಮ ಮನೆಗೆ ಬಂದಂತೆ ಎನ್ನುವಂತಹ ರೀತಿಯಲ್ಲಿ ತೋರಿಸಿಕೊಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ.
ಅದೇ ರೀತಿಯಾಗಿ ಈ BP ನ್ಯೂಸ್ ಚಾನಲ್ ವಿಶೇಷವಾಗಿರ್ತಕ್ಕಂತಹ ಹೆಸರನ್ನು ಮಾಡಲಿ. ಬರೀ ಬಳ್ಳಾರಿ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು BP ನ್ಯೂಸ್ ಚಾನಲ್ ಹೆಸರನ್ನು ಮಾಡಲಿ ಎನ್ನುವಂತಹ ಆರೈಕೆಯನ್ನು ವ್ಯಕ್ತಪಡಿಸುತ್ತಾ ಅವರೆಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಎನ್ನುವಂತಹ ರೀತಿಯಲ್ಲಿ ಅರಸುತ್ತಾ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶುಭಂ ಭೂಯಾತ್.